ಪ್ರಚಂಡ ಪವನ ಶ್ರೀ ವಿಘ್ನೇಶ್ವರ ಪಾತು ಮಂದರ್ತಿಲಿ ಒಂದೇ ವರ್ಷ ಮಾಡಿದೆ. ಅವಾಗ ನನಗೆ ಏನಾಯ್ತು ಅಂದ್ರೆ ಈ ಸೈನಸ್ ಪ್ರಾಬ್ಲಮ್, ಸ್ವರದ ಪ್ರಾಬ್ಲಮ್ ಶುರುವಾಯ್ತು. ಇದು ಯಕ್ಷಗಾನವನ್ನೇ ಪೂರ್ಣ ಬಿಡುವುದು, ಇದು ಬೇಡದೇ ಬೇಡ, ನಮ್ಮ ಹತ್ರ ಆಗುದಿಲ್ಲ ಅನ್ನುವ ತೀರ್ಮಾನಕ್ಕೆ ಬಂದೆ. ಈಗ ಹೆಗ್ಡೆಯವ್ರ ಹತ್ರ ಹೋದೆ, ನಾನು ಯಕ್ಷಗಾನ ಕಲಾವಿದ, ಈಗ ನನಗೆ ತೊಂದರೆ ಆಗ್ತಾ ಉಂಟು, ಸ್ವರ ನಿಲ್ಲುವುದಿಲ್ಲ, ನಾನು ಯಕ್ಷಗಾನ ಬಿಡ್ತೇನೆ ಅಂತ. ಹಾಗೆ ಬಿಡಬಾರದು, ಯಾಕೆಂದ್ರೆ ಯಕ್ಷಗಾನ ಕಲೆ ಹೇಳುವಂತದ್ದು ಕೋಟಿಗೊಂದು ಜನ್ಮಕ್ಕೆ ಬರೋದು. ಈಗ ನಮ್ಮ ಮೇಳದ್ದೇ ತಗೊಂಡ್ರೆ ನೀವು ಆಟ ಕೇಳಿದಾಗ ನಿಮ್ಮಲ್ಲಿ ದ್ವಂದ್ವಿ ಎಷ್ಟು ಬರ್ತದೆ, ಯಾವ್ದುಂಟು ಈಗಿನ ಒಂದು ಇದಕ್ಕೆ ಅದನ್ನೇ ಕೇಳ್ತಾರೆ. ಅವಾಗ ನಾವು ಅದನ್ನೇ ಕೊಡ್ಬೇಕಾಗ್ತದೆ ಜನರಿಗೆ. ಗೋಳಿಗಾಡಿ ಕ್ಷೇತ್ರ ಮಾತ್ರ ಅವತ್ ನನಗೆ ಒಳ್ಳೆ ಸ್ವರ, ಅದು ಎಲ್ಲಿಂದ ಬಂತೋ ಏನೋ ಪಂಜುರ್ಲಿ ಅನ್ನೋದ್ರ ನನಗೆ ಗೊತ್ತಿಲ್ಲ. ಅದು ಹೃದಯವಂತ ಸೊಲ್ಲಲಾಲಿತು ಸೊಲ್ಲಲಾಲಿತು ಬಳ್ಳಿಗಿಂತು ಆವರೆಯನು ದಯದಿ ಪಾಲಿತು ನೀ ಸೊಲ್ಲಲಾಲಿತು ನೀ ಸೊಲ್ಲಲಾಲಿತು ದಯದಿ ಪಾಲಿತು. ಪ್ರಿಯ ವೀಕ್ಷಕರು ನಮಸ್ಕಾರ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾದರಪಡಿಸುವ ಒಡ್ಡೋಲಗ, ಇದು ಯಕ್ಷ ಜೀವನ ಅನುರಾಗ, ಯಕ್ಷಗಾನ ಕಲಾವಿದನ ಬದುಕಿನ ಸುಖ ದುಃಖ ನೋವು ನಲಿವು ಏರು ಪೇರುಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸುವ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಇಂದಿನ ಸಂಚಿಕೆಯಲ್ಲಿ ಯಕ್ಷಗಾನ ಲೋಕದ ಮೇರು ಭಾಗವತರಾದಂತಹ ಶ್ರೀ ಗೋಡೆ ಪ್ರಸಾದ್ ಹೆಗಡೆ ನಮ್ಮೊಂದಿಗಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಭಾಗವತರೇ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಸ್ಕಾರ ಭಾಗವತರೇ. ನಮಸ್ಕಾರ. ಈ ಕಾರ್ಯಕ್ರಮವನ್ನ ತಮ್ಮ ಸಿರಿಕಂಠದ ಗಣಪತಿ ಸ್ತುತಿಯೊಂದಿಗೆ ಪ್ರಾರಂಭಿಸಬೇಕು ಅಂತ ತಮ್ಮನ್ನು ವಿನಂತಿಸ್ತೇನೆ. ಶ್ರೀ ಗುರುಗಣಾಧಿಪತಿ ನಮಃ. ವಿಘ್ನದ್ವಾಂತ ನಿವಾರಣೈಕ ತರಣಿ ವಿಘ್ನಾಟವೇ ಹವ್ಯವಾಟ ವಿಘ್ನವ್ಯಾಲ ಕುಲೋ ಪ್ರಮತ್ತರುಣು ವಿಘ್ನೇಶ ಪಂಚಾನನ ವಿಘ್ನೋತ್ತುಂಗಗಿರಿ ಪ್ರವೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನಾಗೌಧ ಘನ ಪ್ರಚಂಡ ಪವನ ಶ್ರೀ ವಿಘ್ನೇಶ್ವರ ಪಾತು ಗೋಡೆ ಪ್ರಸಾದ್ ಹೆಗಡೆ ಭಾಗವತರೇ, ಸುದೀರ್ಘ 26 ವರ್ಷಗಳ ಯಕ್ಷ ಪಯಣ ತಮ್ಮದು. ತಮ್ಮ ಯಕ್ಷ ಪಯಣದ ಈ ದಿನಗಳು ತಮ್ಮ ಚಿತ್ತಭಿತ್ತಿಯಲ್ಲಿ ಸದಾ ಹಸಿರಾಗಿದೆ. ಹಾಗೆ ತಮ್ಮ ಬಾಲ್ಯವನ್ನ ನಮ್ಮ ಮುಂದಿಗೆ ಹಂಚಿಕೊಳ್ಬಹುದಾ?
ಹೇಳ್ಬೋದು. ಹಾ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಕಲಗಾರು ಎಂಬಲ್ಲಿ ನಾನು ಹುಟ್ಟಿದ್ದು ಹಾ 1977ನೇ ಇಸ್ವಿಲಿ. SLC ವರೆಗೆ ವಿದ್ಯಾಭ್ಯಾಸ ಆಯ್ತು. ತಮ್ಮ ತಂದೆ ತಾಯಿಗಳು? ತಂದೆ ಹೆಸರು ಪ್ರಖ್ಯಾತ ಯಕ್ಷಗಾನ ಕಲಾವಿದರು ಗೋಡೆ ನಾರಾಯಣ ಹೆಗಡೆ, ಹಾ ತಾಯಿ ಅನುಸೂಯ ಅಂತ. ಅವರಿಗೆ 5 ಜನ ಮಕ್ಕಳು. ಹಾ ಅವರಲ್ಲಿ ನಾನು 3ನೇವ. ಅಂದ್ರೆ ಹಿರಿಯವಳು ಅಕ್ಕ, ಹಾ ಆಮೇಲೆ ನಮ್ಮ ಅಣ್ಣ, ಆಮೇಲೆ ನಾನು, ಮತ್ತೆ 2 ಜನ ತಂಗಿಯರು. ತಂಗಿಯಂದ್ರು. ಹಾ. ತಮ್ಮ ವಿದ್ಯಾಭ್ಯಾಸ ಎಷ್ಟು ಮಾಡಿದ್ರಿ ತಾವು? ನಾನು 10th. SSLC ಆ ಕಾಲಕ್ಕೆ ಎಲ್ಲಿ ಹೌದೌದು. ಎಲ್ಲಿ ಮಾಡಿ? ಅದು ತಾಳಗುಪ್ಪ ಅಂತ. ಹಾ ತಾಳಗುಪ್ಪದಲ್ಲಿ ನಾಲಂದ ಕಾಲೇಜು ಮತ್ತು ಹೈಸ್ಕೂಲ್ 2 ಒಟ್ಟಿಗೆ ಇತ್ತು ಅಲ್ಲಿ. ಅಲ್ಲಿ ಮಾಡಿದೆ. ಮೇರು ಯಕ್ಷಗಾನ ಕುಟುಂಬದಿಂದಲೇ ಬಂದವರು ತಾವು. ಹೌದು. ಯಕ್ಷಗಾನದಲ್ಲಿ ತಾವು ಕೂಡ ತಮ್ಮನ್ನು ತೊಡಗಿಸಬೇಕೆನ್ನುವುದಕ್ಕೆ ಸ್ಫೂರ್ತಿ ಯಾರು? ಪೂರ್ತಿ ನಾನಂದ್ರೆ ಶಾಲೆ ಹೋಗುವ ದಿನಗಳಿಂದನೂ ಕಾಳಿಂಗ್ ನಾವುಡ್ರ ಕ್ಯಾಸೆಟ್ ಕೇಳೋದು. ಹಾ ಅವ್ರ ಪದ್ಯ, ಅವ್ರ ಪ್ರೇರಣೆ ಅವರೇ. ಯಕ್ಷಗಾನಕ್ಕೆ ನಾನು ಪದ್ಯ ಕಲಿಬೇಕು, ಇದ್ ಮಾಡ್ಬೇಕು, ಹಾಡ್ಬೇಕು ಹೇಳೋದು ಪ್ರೇರಣೆ ಕಾಳಿಂಗ್ ನಾವುಡ್ರೆ. ಅದಕ್ಕೆ ನಮ್ಮ ತಂದೆ ಪ್ರೋತ್ಸಾಹನೂ ಇತ್ತು. ಹಾ. ಹೀಗೆ ಅಲ್ಲಿಂದ ನೀವು ತಾವು ಯಕ್ಷಗಾನಕ್ಕೆ ಬರ್ಬೇಕನ್ನುವ ಆಸೆ ಆಯ್ತು. ಅದನ್ನು ಸಾಂಪ್ರದಾಯಿಕವಾಗಿ ತಾವು ಎಲ್ಲಿ ಕಲಿತೀರಿ? ನಾನು ಕಲ್ತಿದ್ದು ಗುಣವಂತೆ ಶ್ರೀಮಯ ಕಲಾ ಕೇಂದ್ರದಲ್ಲಿ. ತಮ್ಮ ಗುರುಗಳು ವಿದ್ವಾನ್ ಗಣಪತಿ ಭಟ್ರು, ಆಮೇಲೆ ವೆಂಕಟರಮಣ ಹೆರೆಂಜಾಲು, ಗೋಪಾಲ್ ಗಾಣಿಗರು, ಆಮೇಲೆ ಬಹಳ ಜನ ಇದ್ದಾರೆ. ದೇವಿದಾಸ್ ಕೂಡ್ಲಿ, ಆಮೇಲೆ AP ಪಾಠಕರು, ಇವ್ರದ್ದೆಲ್ಲ ಒಂದೊಂದು ಮಾರ್ಗದರ್ಶನದಲ್ಲಿ ಕಲಿತೆ. ತರುವಾಯ ತಮ್ಮ ಯಕ್ಷ ಶಿಕ್ಷಣ ಮುಗಿದ ನಂತರ ವೃತ್ತಿಯಾಗಿ ಯಕ್ಷಗಾನ ವೃತ್ತಿಯಾಗಿ ನಾನು ಫಸ್ಟ್ ಓದ್ದು ಗುಂಡ್ವಾಳ. ಸಾಮಾನ್ಯ ನಮ್ಮ ಉತ್ತರ ಕನ್ನಡದ ಎಲ್ಲಾ ಕಲಾವಿದರು ಗುಂಡ್ವಾಳ ಮಾತೃ ಸಂಸ್ಥೆ ಅಂತ ಹೇಳ್ಬೋದು ಎಲ್ಲರಿಗೂ ಸಾಮಾನ್ಯವಾಗಿ. ಅಲ್ಲಿ ಒಂದು 2 ವರ್ಷ 3 ವರ್ಷ ಸಂಗೀತ ಮಾಡಿದೆ. ಆಮೇಲೆ ಒಂದು 2-3 ವರ್ಷ ಒತ್ತು ಭಾಗವತಿಗೆ ಮಾಡಿದೆ. ಅಲ್ಲಿ 5 ವರ್ಷಗಳು ಅಲ್ಲೇ? ಹೌದೌದು, 5-6 ವರ್ಷ ಅಲ್ಲೇ. ತರುವಾಯ ಆಮೇಲೆ ಒಂದ್ ದಿವಸ ಅಲ್ಲೇ ಇರುವಾಗ್ಲೇ ಯಕ್ಷಗಾನದ ಮೇರು ಕಲಾವಿದರ ಅಂತ ಯಾಜಿಯವರು, ಬದುಕರು ಕೃಷ್ಣ ಯಾಜಿಯವರು ಬಂದ್ರು ಅತಿಥಿಯಾಗಿ. ಅಲ್ಲಿ ಅತಿಥಿಯಾಗಿ ಬರುವಂತ ಪರಿಪಾಠ ಈಗೂ ಇದೆ, ಹಿಂದೂ ಇತ್ತು. ಅಲ್ಲಿ ಯಾರು ಬೇಕಾದ್ರೂ ಬಂದ್ ಸೇವೆ ಮಾಡ್ಬೋದು. ಬಂದಾಗ ಲವಕುಶ ಪ್ರಸಂಗ ಆಗಿತ್ತು. ಅವಾಗ ಅವ್ರದ್ದು ರಾಮ ಅಂತ ಆಯ್ತು. ಹೆದರ್ತಾ ಇದ್ರನ್ನೇ ಪದ್ಯ ಹೇಳಿದೆ. ಅವ್ರಿಗೇನೋ ಖುಷಿ ಆಯ್ತಾ ಏನೋ ಗೊತ್ತಿಲ್ಲ. ಬರೋ ವರ್ಷ ನಿನ್ನ ಸಾಲಿಗ್ರಾಮ ಮೇಳಕ್ಕೆ ನಾನು ಮಾತಾಡ್ತೆ ಬಾರ ನೀನು ಅಂತಂದ್ರು. ಆಯ್ತು ಅಂದೆ. ವರ್ಷ ಅವರೇ ಸಾಲಿಗ್ರಾಮ ಮೇಳಕ್ಕೆ ಮಾತಾಡ್ಸಿದ್ರು ನನ್ನ. ಅಲ್ಲಿ 1 ವರ್ಷ ಸಂಗೀತ ಮಾಡಿದೆ. ಸಂಗೀತ ಮಾಡಿ ಒಂದು 3-4 ಪದ್ಯ ಹೇಳ್ತಿದ್ದೆ ನಾನು ಅವಾಗ. ಹೊಸ ಅವಕಾಶ ಆಯ್ತು. ಹೊಸ ಪ್ರಸಂಗ, ಚಂದ್ರಶೇಖರ್ ಶೆಟ್ಟಿ ವಿರಚಿತ ಇದು ಮೇಘ ಮಾರ್ತಾಂಡ ಅಂತ ಒಂದು ಸಂಗೀತ ಮಾಡಿ ಒಂದು 4-5 ಪದ್ಯ ಹೇಳ್ತಿದ್ದೆ ನಾನು. ಅಲ್ಲಿ ಸಾಲಿಗ್ರಾಮ ಮೇಳದಲ್ಲಿ? ಅಲ್ಲಿ ಎಷ್ಟು ವರ್ಷ ತಿರುಗಾಟ ಮಾಡಿ? ಅಲ್ಲಿ 1 ವರ್ಷ ಸಂಗೀತ. 1 ವರ್ಷ ಮಾಡಿ ಆಮೇಲೆ ಅಲ್ಲಿ ಬಿಟ್ಟೆ. ಆಮೇಲೆ ಮಂದರ್ತಿಗೆ ಹೋದೆ. ಮಂದರ್ತಿಲಿ 1 ವರ್ಷ ಮಾಡಿದೆ. ಅವಾಗ ನನಗೆ ಏನಾಯ್ತು ಅಂದ್ರೆ ಈ ಸೈನಸ್ ಪ್ರಾಬ್ಲಮ್, ಸ್ವರದ ಪ್ರಾಬ್ಲಮ್ ಶುರುವಾಯ್ತು ಅಲ್ಲಿ. ಅವಾಗ 1 ವರ್ಷ ಮಾಡಿ ಬಿಟ್ಟೆ. ಬಿಟ್ಟು ಆಮೇಲೆ ಒಂದು 4-5 ವರ್ಷ ಎಲ್ಲಿ ಹೋಗ್ಲಿಲ್ಲ, ಮೇಳಕ್ಕೆ ಹೋಗ್ಲಿಲ್ಲ, ಪದ್ಯನೂ ಹೇಳಲಿಲ್ಲ. ಆಮೇಲೆ ಪುನಃ ಮತ್ತೆ ಮಂದರ್ತಿ ಮೇಳಕ್ಕೆ ಬಂದೆ. ಮತ್ತೆ ಕರಿಯ ಬಂತು. ಹೌದೌದು, ಅಲ್ಲಿಂದ ಕರಿಯ ಬಂತು. ಮತ್ತೆ ಹೋದೆ. ಮತ್ತೆ ಇದು ಮಾಡುವಾಗ ಅಲ್ಲೂ ಹಾಗೆ ಆಯ್ತು. ಸ್ವರ ಪ್ರಾಬ್ಲಮ್ ತುಂಬಾ ಬರ್ತಿತ್ತು. ಒಂದು 2 ಪದ್ಯ 3 ಪದ್ಯ ಹೇಳು ಮತ್ತೆ ಸ್ವರವೇ ಇಲ್ಲ. ಏನಾಗ್ತಾ ಇತ್ತು? ಸ್ವರ ಕಟ್ಟಿದಾಗ ಆಗೋದು. ಸೈನಸ್ ಪ್ರಾಬ್ಲಮ್, ಅದೇ ಮೂಗ್ ಬ್ಲಾಕ್ ಆಗೋದು. ಅದು ಈಗೂ ಉಂಟು, ಇಲ್ಲ ಅಂತಿಲ್ಲ, ಆದ್ರೆ ಆಗಿನಷ್ಟಿಲ್ಲ, ತುಂಬಾ ಇತ್ತು ಅವಾಗ. ಸಾಲಿಗ್ರಾಮದಲ್ಲಿರುವಾಗ, ಕುಂದವಾಳದಲ್ಲಿರುವಾಗ ಒಳ್ಳೆ ಸ್ವರ ನನಗೆ. ಆಮೇಲೆ ಪದ್ಯ ಹೇಳಲಿಕ್ಕೆ ಆಗುದಿಲ್ಲ. 2 ಪದ್ಯ 3 ಪದ್ಯ ಆಮೇಲೆ ಭಾಗವತರ ಕರೆಯೋದೇ ಆಗಿತ್ತು. ಆ ರೀತಿಯಲ್ಲಿ ಕಷ್ಟದಲ್ಲಿ ಅಂತೂ ಇದು ಮಾಡಿದೆ. ಅಲ್ಲಿಂದ ಕಡೆ ಮತ್ತೆ ಮಂದಾರ್ತಿ ಬಂದ್ರಿ?
ಹಾ ಪುನಃ ಮಂದಾರ್ತಿ ಬಂದಾಗ ಪುನಃ ಮತ್ತೆ ಹಾಗೆ ಆಯ್ತು. ಬಹುಶಃ ಅಲ್ಲಿ ಘಟ್ಟದ ಆಟ ಜಾಸ್ತಿ, ಅದರ ಚಳಿ ಪ್ರಭಾವ, ವಾತಾವರಣ ಪ್ರಭಾವ ಇರ್ಬೋದು. ನನಗೆ ಸ್ವಲ್ಪ ಶೀತ ಗಾಳಿ ವಾತಾವರಣ ಆಗುದಿಲ್ಲ, ಅದರ ಪ್ರಭಾವ ಇರ್ಬೋದು ಅಂತ ಅದಕ್ಕೆ ಬೇಕಾದಷ್ಟು ಔಷಧಿ ಇದನ್ನು ಮಾಡಿದೆ. ಅದು ಯಾವ್ದು ಪರಿಣಾಮಗಳಾಗ್ಲಿಲ್ಲ. ಆಮೇಲೆ ಇದು ಯಕ್ಷಗಾನವನ್ನೇ ಪೂರ್ಣ ಬಿಡುವುದು, ಇದು ಬೇಡದೇ ಬೇಡ, ನಮ್ಮ ಹತ್ರ ಆಗುದಿಲ್ಲ ಅನ್ನುವ ತೀರ್ಮಾನಕ್ಕೆ ಬಂದೆ. ಅವಾಗ ಹಾಗೆ ಮೇಳ ಎಲ್ಲ ಮುಗೀತು, ಒಂದರ್ತಿ ಮೇಳ ಮುಗೀತು. ಒಂದು ಮನೆಯಲ್ಲಿ ಇರುವಾಗಲೇ ಗೋಳಿಗರಡಿ ಮೇಳದಲ್ಲಿ ನಮ್ಮ ಸಿರ್ಸಿ ಅವರೇ ಚಂದ್ರಶೇಖರ್ ಭಟ್ರು ಅಂತ ಮೊದಲೇಗಾರರಿದ್ರು. ಅವರು ನೀನೊಂದು ಗೋಳಿಗರಡಿ ಬಂದ್ ಮೇಳಕ್ಕೆ ಬಂದು ನೋಡಿ, ಯಾಕೆ ನೋಡ್ಬೋದು, ಯಾಕೆ ಬಿಡ್ತೀಯ, ಕಲ್ತಿರುವಂತ ಕಲೆನ ಯಾಕೆ ಬಿಡ್ತೀಯ, ಒಂದು 4 ದಿವಸ ನೋಡು, ಅದು ಒಳ್ಳೆ ರೀತಿ ಸ್ವರ ಎಲ್ಲ ನಿಂತು ಒಳ್ಳೇದಾಯ್ತವಳಾದ್ರೆ ಮುಂದುವರ್ಸು, ನಂದೊಂದು ಮಾತು ನಡೆಸು ನೀನು ಅಂತ ಹೇಳಿದ್ರು. ಅವ್ರ ಮಾತಿನ ಮೇಲೆ ಒಂದು ಗೌರವ ಕೊಟ್ಟು ನಾನು ಗೋಳಿಗರಡಿ ಮೇಳ ಮಾತಾಡಿದೆ. ಯಾವ ವರ್ಷಕ್ಕೆ? ಯಾವ ವರ್ಷಕ್ಕೆ ನೆನಪಿಲ್ಲ, ಈಗ ಒಂದು ಸರಿಸುಮಾರು ಎಷ್ಟು 12 ವರ್ಷ ಆಯ್ತು ಈಗ. 12 ವರ್ಷ. ಹೌದೌದು, 12 ವರ್ಷ ಪ್ರಸ್ತುತ ಈಗ ಅದರಲ್ಲೇ ಪಂಜುರ್ಲಿ ಸೇವೆಗೆ ಪಂಜುರ್ಲಿ ಸೇವೆ ಮಾಡ್ತಾ ಇದ್ದೇನೆ. ಆ ಪಂಜುರ್ಲಿ ಅನುಗ್ರಹ ಏನೋ ನನಗೆ ಗೊತ್ತಿಲ್ಲ, ದೇವರದಯೇ. ಆ ವರ್ಷ ನನಗೆ ಹೌದು ಬಂದು 4 ದಿವಸಕ್ಕೆ ಕ್ಷೇತ್ರ ಮಹಾತ್ಮೆ, ಗೋಳಿಗರಡಿ ಕ್ಷೇತ್ರ ಮಹಾತ್ಮೆ. ಅವತ್ತು ನನಗೆ ಒಳ್ಳೆ ಸ್ವರ, ಅದು ಎಲ್ಲಿಂದ ಬಂತೋ ಏನೋ ಆ ಪಂಜುರ್ಲಿ ಅನುಗ್ರಹ ನನಗೆ ಗೊತ್ತಿಲ್ಲ. ಅದು ಅಲ್ಲಿಂದ ಒಳ್ಳೆ ಇದೆ. ಅದ್ರ ಮೇಲೆ ನನಗೆ ಸ್ವರದ ಪ್ರಾಬ್ಲಮ್ ಅಂದ್ರೆ ಅಂತ ಇದಾಗದೇ ಇದ್ರು ಮೇನೇಜ್ ಮಾಡ್ಕೊಂಡು ಹೋಗುವಷ್ಟು ಮಟ್ಟಿಗೆ ದೇವರು ನಡೆಸ್ಕೊಟ್ಟಿದ್ದಾನೆ. ಹಾಗೆ ಬಿಡ್ಲಿಲ್ಲ, ಬಹುಶಃ ಇಲ್ಲ ಅಂದ್ರೆ ಯಕ್ಷಗಾನ ಬಿಡ್ತಿದ್ದೇನೆ, ಯಕ್ಷರಂಗ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೇನೆ. ಸದ್ರಿ ನೀವೀಗ ಗೋಳಿಗರಡಿ ಮೇಳದಲ್ಲಿ ಭಾಗವತರಾಗಿ. ಹೌದೌದು ಹೌದು ಹೌದು. ಆಮೇಲೆ ಮತ್ತೊಂದು ಅನುಭವ ಅಂದ್ರೆ ಇದೇ ಒಂದು ಇದ್ರಲ್ಲಿ ಮೇಳ ಬಿಡ್ಬೇಕು ಮತ್ತೊಂದು ತೀರ್ಮಾನ ಆದ್ಮೇಲೆ ಧರ್ಮಸ್ಥಳಕ್ಕೆ ಹೋಗುವಂತ ಸಂದರ್ಭ ಬಂತು. ಈಗ ಹೆಗ್ಡೆಯವ್ರ ಹತ್ರ ಹೋದೆ, ನಾನು ಯಕ್ಷಗಾನ ಕಲಾವಿದ, ಹೀಗೆ ನನಗೆ ತೊಂದರೆ ಆಗ್ತಾ ಉಂಟು, ಸ್ವರ ನಿಲ್ಲುವುದಿಲ್ಲ, ನಾನು ಯಕ್ಷಗಾನ ಬಿಡ್ತೇನೆ ಅಂತ. ಹಾಗೆ ಬಿಡಬಾರದು, ಯಾಕೆಂದ್ರೆ ಯಕ್ಷಗಾನ ಕಲೆ ಹೇಳುವಂಥದ್ದು ಕೋಟಿಗೊಂದು ಜನ್ಮಕ್ಕೆ ಬರೋದು, ಹಾಗೆ ಬಿಡಬೇಡ ಅಂತ ಒಂದು ಆಶೀರ್ವಾದ ಮಾಡಿಕ. ಅವ್ರ ಆಶೀರ್ವಾದನೂ ಇರ್ಬೋದು, ಪಂಜುರ್ಲಿ ಅನುಗ್ರಹನೂ ಇರ್ಬೋದು, ಏನು ಅಂತ ಗೊತ್ತಿಲ್ಲ, ಒಟ್ಟು ದೈವಿಕ ಕೃಪೆ ಅಂತ ಹೇಳ್ತೇನೆ ನಾನು. ಅದರಿಂದ ಅದ್ರ ಮೇಲೆ ಬಂದ ಮೇಲೆ ನನಗೆ ಗೋಳಿಗರಡಿ ಮಾಡೋದಲ್ಲಿ ಒಳ್ಳೆ ರೀತಿಯಲ್ಲಿ ಸ್ವರ ತೊಂದರೆ ಆಗದೆ ನಡೀತಾ ಉಂಟು. ಗೋಡಿಯವರೇ, ಹೇಳಿ. ತಮ್ಮ ಯಕ್ಷ ಪಯಣದಲ್ಲಿ ಅನೇಕ ಕಲಾವಿದರು ಒಡನಾಟ ಆಗ್ತದೆ ತಮಗೆ. ಹೌದು. ಆ ಒಡನಾಟ, ಕಲಾವಿದರ ಒಡನಾಟಗಳು ಹೇಗಿತ್ತು? ತಮ್ಮ ಕಲಿಕೆಗೆ ಅದು ಹೇಗೆ ಅನುಕೂಲ ಆಯ್ತು? ಹೌದು, ತುಂಬಾ ಹಿರಿಯರ ಒಂದು ಮಾರ್ಗದರ್ಶನ ಸಿಕ್ಕಿದೆ ನನಗೆ. ಕೊಂಡದ ಕೂಳಿ ಅವರು, ಯಾಜಿ ಅವರು, ನಮ್ಮ ತಂದೆಯವ್ರಿಗೆ ಪದ್ಯ ಹೇಳಿದಾನೆ, ಅವ್ರು ಬಹಳ ಕಡಿಮೆ. ಒಂದು ಬ್ರಹ್ಮ ಕಪಾಲ ಬ್ರಹ್ಮನಿಗೆ ಸ್ವಲ್ಪ ಪದ್ಯ ಹೇಳಿದ್ದಾನೆ, ಚಿಟ್ಟಾವಣಿಯವ್ರಿಗೆ ಹೇಳಿದ್ದಾನೆ, ಸಾಮಾನ್ಯ ಎಲ್ಲ ಕಲಾವಿದರಿಗೆ ಹೇಳಿದ್ದಾನೆ. ಅದು ಎಷ್ಟು ತಪ್ಪೋ ಒಪ್ಪೋ ಗೊತ್ತಿಲ್ಲ, ಹೇಳಿದ್ದೇನೆ ಒಟ್ಟಿನಲ್ಲಿ. ಮತ್ತೆ ವಾಸುದೇವ ಸಾಮಗರು ಸಾಲಿಗ್ರಾಮ ಮೇಳದಲ್ಲಿ ಇರುವಾಗ ಅದೊಂದು ಅನುಮಾನ, ಒಂದು ಹೊಸ ಪ್ರಸಂಗ ಜಾಸ್ತಿ ಅಲ್ಲ ಅಲ್ಲಿ. ಅವಾಗ ನಾವು ಇರುವಾಗ ಹೊಸ ಪ್ರಸಂಗನೇ ಆಗ್ತಿತ್ತು. ಅವಾಗ ವಾಸುದೇವ ಸಾಮಗರ ಹತ್ರ ಪದ್ಯ ಹೇಳೋದು ಹೆಂಗೆ ಅವ್ರು ಕೇಳ್ತಿದ್ದೆ ನಾನು, ಅವ್ರು ನನಗೆ ಡೈರೆಕ್ಷನ್ ಕೊಡ್ತಿದ್ರು, ಅದು ಹೀಗೆ ಹೇಳು, ಭಾವತ್ರ ಕೇಳೋದಿಲ್ಲ. ವಾಸುದೇವ ಸಾಮಗರು ನನಗೆ ಈ ರೀತಿ ಹೇಳ್ಬೇಕು ಅಂತ ಹೇಳ್ತಿದ್ರು, ಮತ್ತೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ರು ಅವರು. ನಾನು ಸಂಗೀತ ಮಾಡುವಾಗ ಈ ಪೀಠಿಗೆ ಶ್ರೀವೇಶ ಪದ್ಯ ಹೇಳುವಾಗ ಇವತ್ತು ಒಳ್ಳೆ ಹೇಳಿದೆ ನೋಡು ಅಂತ ಬಂದು ಒಂದು ಹೌದು ಹುಮ್ಮಸ್ಸನ್ನು ಕೊಡ್ತಿದ್ರು. ಹಾಗಾಗಿ ಅವ್ರನ್ನ ಈ ಹೊತ್ತಲ್ಲಿ ನಾನು ನೆನೆದೇ ಹೋದ್ರೆ ತುಂಬಾ ತಪ್ಪಾಗ್ತದೆ. ಭಾಗವತರೇ, ಹೇಳಿ. ತಮ್ಮ ಯಕ್ಷ ಪಯಣದಲ್ಲಿ ಈ ಪೌರಾಣಿಕ ಪ್ರಸಂಗಗಳ ನಡೆಯನ್ನ ಯಾವುದಾದ್ರು ಹಿರಿಯ ಭಾಗವತರಿಂದ ಕಲಿತದ್ದನ್ನು ನೆನಪಿಸಬಹುದು? ಹೌದು, ಗುಂಡುಬಾಳದಲ್ಲಿ ಕಪ್ಪೆಕೆರೆ ಸುಬ್ರಾಯ ಭಾಗವತರು ಅಂತ ಹಿರಿಯ ಭಾಗವತರು. ಅವರ ಒಂದು ಇದ್ರಲ್ಲೇ ನಾನು ಅಂದ್ರೆ ಸಂಗೀತ ಮಾಡುವಾಗಲೇ ಬೆಳಗ್ವರೆಗೆ ಹಾರ್ಮೋನಿಯಂ ಬಾರಿಸ್ಬೇಕಾಗಿತ್ತು. ನಾನು ಹೋಗಿ ಮಲಗುವಾಗಿಲ್ಲ, ಮಲಗಿದ್ರೆ ಬಂದು ಬೈತಿದ್ರು. ಹಾಗಾಗಿ ಹಾರ್ಮೋನಿಯಂ ಬಾರಿಸ್ತಾ ಇರ್ತಿದ್ರು. ಅವ್ರು ಹೇಗೆ ಆಡ್ತಾರೆ ಇದು ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ಲಿಲ್ಲ ಅವಾಗ ಏನು ಅಂತ. ಆದ್ರೂ ನಡೆಗಳನ್ನೆಲ್ಲ ಅವರಿಂದಾನೇ ನಾನು ಕಲ್ತಿದ್ದು, ಪೌರಾಣಿಕ ಪ್ರಸಂಗಗಳನ್ನೆಲ್ಲ. ಪೌರಾಣಿಕ ಪ್ರಸಂಗ, ಹೌದೌದು, ಪೌರಾಣಿಕ ಪ್ರಸಂಗಗಳ ಒಂದು ಚೌಕಟ್ಟು ಪೂರ್ಣ ಅವ್ರ ಹತ್ರ ಕಲ್ತಿದ್ರು. ತಮಗೆ ಇಷ್ಟವಾದ ಪೌರಾಣಿಕ ಪ್ರಸಂಗಗಳು ಯಾವುದು? ಪೌರಾಣಿಕ ಪ್ರಸಂಗ ಇಷ್ಟ ಅಂತೇನಿಲ್ಲ, ಎಲ್ಲ ಪ್ರಸಂಗಗಳು ಇಷ್ಟವೇ. ತಮಗೊಂದು ತುಂಬಾ ನೆಚ್ಚಿನದ್ದು ಅನ್ಸುತ್ತೆ? ನೆಚ್ಚಿನದ್ದು ಎಲ್ಲ ಉಂಟು, ಭೀಷ್ಮ ವಿಜಯ, ಜಾಂಬವತಿ ಕಲ್ಯಾಣ,
ತುಂಬಾ ಇದೆ, ಹೇಳಲಿಕ್ಕೆ ಹೋದ್ರೆ ತುಂಬಾ ತುಂಬಾ ಇದೆ. ನೆಚ್ಚಿನ ಪ್ರಸಂಗಗಳೆಲ್ಲವೂ ತಮಗೆ ಇಷ್ಟವೇ. ತಮ್ಮ ನೆಚ್ಚಿನ ರಾಗಗಳು ಒಬ್ಬ ಭಾಗವತರಾಗಿ? ರಾಗಗಳು ತುಂಬಾ ಇದೆ, ಎಲ್ಲಾ ರಾಗಗಳು ಇಷ್ಟವೇ. ಹಾ. ಆದ್ರೆ ನಾವು ಹಾಡಿ ಅದನ್ನ ಭಾವ ತುಂಬಿಸ್ಲಿಕ್ಕೆ ಆಗ್ತದೆ ಅನ್ನೋದೇ ಹೆದರಿಕೆ ಅಷ್ಟೇ. ಹ, ಹ, ಹ. ತಮಗೆ ಭಾವ ತುಂಬಿಸಬಹುದು ತೃಪ್ತಿ ಕೊಟ್ಟಂತ ರಾಗಗಳು? ಹಿಂದೋಳ, ಹಾ. ಯಕ್ಷಗಾನದಲ್ಲಿ ತುಂಬಾ ಮಧ್ಯಮಾವತಿ, ಹಿಂದೋಳ, ಇಂಥ ರಾಗಗಳು ಯಕ್ಷಗಾನಕ್ಕೆ, ಕಲ್ಯಾಣಿ, ಇಂಥದ್ದೆಲ್ಲ ಉಂಟು. ಅದೆಲ್ಲ ತೃಪ್ತಿ ಕೊಟ್ಟಿದೆ. ಭಾಗವತ್ರೆ, ಹಾ ಹೇಳಿ. ರಂಗದಲ್ಲಿ ಪೌರಾಣಿಕ ಪ್ರಸಂಗಗಳನ್ನು ನಡೆಸುವಲ್ಲಿ ತಾವೊಬ್ಬರು ಸಮರ್ಥ ಭಾಗವತರು ಎನ್ನುವುದಾಗಿ ಅಭಿಮಾನಿ ವಲಯದಿಂದ ಕೇಳಿದವರಿದ್ದೇನೆ. ಹ್ಮ್ ಪ್ರಸ್ತುತ ಹ್ಮ್ ಇಂದಿನ ದಿನಮಾನಗಳಲ್ಲಿ ಹೊಸ ಪ್ರಸಂಗಗಳೇ ಚಾಲ್ತಿಯಲ್ಲಿದೆ ಹೆಚ್ಚಿನ ಮೇಳಗಳಲ್ಲಿ. ಹೌದು. ಆ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ? ಅದೇ ಹೊಸ ಪ್ರಸಂಗ ಬೇಕು, ಈಗಿನ ಒಂದು ಇದಕ್ಕೆ ಬೇಕು, ಜನಮಾನ ರಂಜನೆಗೆ ಬೇಕು. ಆದ್ರೆ ಬೆಳವಣಿಗೆ ಸ್ವಲ್ಪ ಕಡಿಮೆ ಅಂತ ಅನಿಸ್ತದೆ ನನಗೆ. ಪೌರಾಣಿಕದಿಂದ ಆಗುವಂತ ಬೆಳವಣಿಗೆ ಇದ್ರಲ್ಲಿ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಅದು ಕಲಾವಿದನಿಗೆ ಕಲೀಲಿಕ್ಕೆ ಏನು ಇರೋದಿಲ್ಲ, ಹಿನ್ನೆಲೆ ಏನು ಇರೋದಿಲ್ಲ. ಪುರಾಣ ಆದ್ರೆ ಅದಕ್ಕೊಂದು ಆಧಾರ ಉಂಟು, ಇದ್ರಲ್ಲಿ ಏನು ಆಧಾರ ಇಲ್ಲ. ಏನು ಕವಿಗಳು ಬರೀತಾರ ಅದಷ್ಟೇ ಹೇಳ್ಬೋದು ಬಿಟ್ರೆ. ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಿನದಾಗಿ ಹೊಸ ಪ್ರಸಂಗಗಳೇ ಚಾಲ್ತಿ ಆಗೋದ್ರಿಂದ ಅದು ಬೆಳೆಯುತ್ತಿರುವ ಭಾಗವತರಿಗೆ ಅನುಕೂಲವೋ ಮಾರಕವೋ? ಸ್ವಲ್ಪ ಮಾರಕ ಅಂತ ಹೇಳ್ಬೋದು. ಆದ್ರೂ ಈಗ ಸ್ವಲ್ಪ ಜನರಂಜನೆ ಬೇಕಾದ್ರಿಂದ ಅನಿವಾರ್ಯನೂ ಹೌದು, ಸ್ವಲ್ಪ ಮಟ್ಟಿಗೆ ಮಾರಕ ಅಂತಾನು ಹೇಳ್ಬೋದು. ಕಾಲಮಿತಿಯ ಪ್ರದರ್ಶನಗಳು ಬರ್ತಾ ಇದೆ ಭಾಗವತ. ಹೌದು. ಇದರಲ್ಲಿ ಭಾಗವತನು ಮತ್ತು ತನ್ನ ಈ ಒಂದು ಪ್ರಸಂಗವನ್ನು ಕಟ್ಟಿಕೊಡುವುದರಲ್ಲಿ ಕಷ್ಟ ಆಗ್ತದೋ ಸುಲಭ ಆಗ್ತದೆ? ಬಹಳ ಕಷ್ಟವೇ. ಕಾಲಮಿತಿ ಕಷ್ಟನೇ. ಯಾವುದೇ ಒಂದು ಪದ್ಯಗಳನ್ನ ಸರಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ, ಗಡಿಬಿಡಿಲೇ ಹೇಳ್ಬೇಕು. ಯಾವ ಭಾವನೆ ಎಂತದು ಸರಿಯಾಗಿ ತೋರ್ಸ್ಲಿಕ್ಕೆ ಆಗೋದಿಲ್ಲ, ವಿಸ್ತಾರತೆ ಮಾಡ್ಲಿಕ್ಕೆ ಆಗುದಿಲ್ಲ. ಹೀಗೆ ಮುಂದೆ ಹೋದ್ರೆ ಯಕ್ಷಗಾನಕ್ಕೆ ಇದೆಲ್ಲ ಸ್ವಲ್ಪ ಮಾರಕವೇ ಅಂತ ಹೇಳ್ಬೋದು. ಆದ್ರೆ ಯಕ್ಷಗಾನ ಅದು ನಿತ್ಯ ನೂತನ, ಅದು ಹಾಗೆ ಬೆಳೀತಾ ಹೋಗ್ತದೆ ಬಿಟ್ರೆ ಸಾವಿಲ್ಲ ಅದಕ್ಕೆ. ಬದಲಾವಣೆ ಅನಿವಾರ್ಯ ಆಗಲೇಬೇಕು. ಈಗ ನಮ್ಮ ಮೇಳದ್ದೇ ತಗೊಂಡ್ರೆ ನೀವು ಆಟ ಕೇಳಿದಾಗ ನಿಮ್ಮಲ್ಲಿ ದ್ವಂದ್ವಿ ಎಷ್ಟು ಬರ್ತದೆ, ಯಾವ್ದುಂಟು ಈಗಿನ ಒಂದು ಇದಕ್ಕೆ ಅದನ್ನೇ ಕೇಳ್ತಾರೆ. ಅವಾಗ ನಾವು ಅದನ್ನೇ ಕೊಡ್ಬೇಕಾಗ್ತದೆ ಜನರಿಗೆ, ಇಲ್ಲಾಂದ್ರೆ ನಮ್ಗೆ ಆಟ ಸಿಕ್ಕುದಿಲ್ಲ, ಮೇಳಗಳು ನಡೆಯುವುದಿಲ್ಲ. ಹಾಗಾಗಿ ಅನಿವಾರ್ಯ, ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅನ್ನೋದು. ಅತೀವವಾದಂತ ಬದಲಾವಣೆ ಅನುಕೂಲವೋ? ಅತೀವ ಬದಲಾವಣೆ ಅಷ್ಟು ಒಳ್ಳೇದಲ್ಲ. ಆದ್ರೆ ಹಳೆಯದನ್ನು ಬಿಡದೆ, ಅದ್ರ ಚೌಕಟ್ಟನ್ನು ಬಿಡದೆ ಹೊಸತನವನ್ನು ಮಾಡಿದ್ರೆ ಕಲೆಯನ್ನ ಉಳಿಸ್ಬೋದು, ಕಲಾವಿದನು ಉಳಿಬಹುದು. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು, ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ತಮ್ಮ ಮುಂದೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಯಕ್ಷಗಾನಂ ವಿಶ್ವಗಾನಂ.